ನಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಸನ್ಮಾನ್ಯ ದೇವೇಗೌಡರನ್ನ ಕುಮಾರಣ್ಣನ 40 ವರ್ಷಗಳ ಕಾಲ ರಾಜಕೀಯವಾಗಿ ಬೆಳೆಸಿದ್ದೀರಿ. ನಿಮ್ಮ ಮನೆಯ ಮಕ್ಕಳ ರೀತಿ ನಿಮ್ಮ ಕಷ್ಟ ಸುಖದಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ಕೊನೆಯದಾಗಿ ಹೇಳ್ತೇನೆ, ನಾನು ಒಪ್ಕೊಳ್ತೇನೆ, ನಾವು ಹಾಸನ ಜಿಲ್ಲೆಯವರು, ಇಲ್ಲ ಅಂತ ನಾನು ಹೇಳಲ್ಲ. ನಾವು ಎಲ್ಲಿ ಹುಟ್ಟಬೇಕು, ನಾವೆಲ್ಲಿ ಸಾಯ್ಬೇಕು ಅಂತಕ್ಕಂಥದ್ದು ಆ ಭಗವಂತ ನಿರ್ಣಯ ಮಾಡಿರ್ತಾನೆ, ಅದು ನಮ್ಮ ಕೈಯಲ್ಲಿ ಇಲ್ಲ. ಆದ್ರೆ ಈ ಭೂಮಿಗೆ ಬಂದ ಮೇಲೆ ನಾವು ಒಬ್ಬ ಕನ್ನಡಿಗ, ಮೊದಲು ನಾವು ಕನ್ನಡಿಗರು, 7.5 ಕೋಟಿ ಕನ್ನಡಿಗರಲ್ಲಿ ನಾನು ಕೂಡ ಒಬ್ಬ ಕನ್ನಡಿಗ. ಹಾಗಾಗಿ ದಯಮಾಡಿ ತಾವೆಲ್ಲ ನಮ್ಮನ್ನು ನೋಡಿದ್ರಿ, ಅನೇಕ ವಿಚಾರಗಳಿದೆ ಮಾತನಾಡೋದಕ್ಕೆ. ಆದ್ರೆ ಹಿರಿಯರನ್ನ ಕೂರಿಸ್ಕೊಂಡ್ರೆ ಇಷ್ಟೊಂದು ಮಾತನಾಡ್ತಕ್ಕಂಥ ಸೂಕ್ತ ಅಲ್ಲ. ತಾವು ಬಹಳ ಸಮಯ ಕೊಟ್ಟಿದ್ದೀರಿ. ನಿಮ್ಮೆಲ್ರಿಗೂ ಕೈ ಜೋಡಿಸಿ ಮನವಿ ಮಾಡ್ತೇನೆ, ನನ್ನ ಮೇಲೆ ಏನೊಂದು ವಿಶ್ವಾಸ ಇಟ್ಟಿದ್ದೀರಿ. ಈ ವಿಶ್ವಾಸಕ್ಕೆ ಕಿಂಚಿತ್ತೂ ಕೂಡ ದ್ರೋಹ ಬಗೆತಕ್ಕಂಥ ಕೆಲಸ ಮಾಡೋದಿಲ್ಲ.